ನಾವು ಸಾಬ್ರುಗಳು ಮದುವೆ ಆಗಿ ಅವ್ರ ಹೆಂಡತಿಗೆ ಬಿಡೋದಕ್ಕೆ 3 ತಲಾಕು. ನಮ್ಮ ನಾಯಕರನ್ನ ಪರಿಗಣಿಸಲಿಲ್ಲ ಅಂದ್ರೆ ಒಂದೇ ತಲಾಕ್ ಸಾಕು ಅವ್ರಿಗೆ. ರಾಜ್ಯದಲ್ಲಿ 90% ಇದರಿಂದ ಇವಾಗ ರಾಜ್ಯ ಸರ್ಕಾರದಲ್ಲಿ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಂತೇಳಿ ನಾವೆಲ್ಲ ಬೇಡ್ಕೊಳ್ತೀವಿ. ಆಮೇಲೆ ಏನಪ್ಪ ಅಂದರೆ ಎಲ್ಲ ರಾಜ್ಯ ಕೇರಳದಲ್ಲೆಲ್ಲ ಹೋಗಿ ಅವರು ಚುನಾವಣೆ ಪ್ರಾತಿನಿಧ್ಯವನ್ನು ಸ್ಪರ್ಧಿಸಿ ಅಲ್ಲೆಲ್ಲ ಅಧಿಕಾರನ ತಂದಿದ್ದಾರೆ. ಆಮೇಲೆ ಬೈ ಎಲೆಕ್ಷನ್ಗಳಲ್ಲೆಲ್ಲ ಅವರು ತುಂಬ ಪಕ್ಷಕ್ಕೋಸ್ಕರ ದುಡ್ಡಿದ್ದಾರೆ. ಅಲ್ಲೆಲ್ಲ ಚುನಾಯಿತ ಪ್ರತಿನಿಧಿಗಳನ್ನೆಲ್ಲ ಸ್ಪರ್ಧಿಸಿ ಜಯ ತಂದಿಸಿಕೊಂಡಿದ್ದಾರೆ. ಹಂಗಾಗಿಬಿಟ್ಟು ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ನೀಡಬೇಕಂತೇಳಿ ನಾವೆಲ್ಲ ಸಮಾಜದ ಮುಖಂಡರಿಂದ ಅದೇ ಕೇಳ್ಕೊಳ್ತಾ ಇದ್ದೀವಿ. ಜಮೀರ್ ಅಹಮದ್ ಖಾನ್ ಸಾಹೇಬರು ಪಕ್ಷಕ್ಕೆ ಕಷ್ಟ ಕಾಲದಲ್ಲಿ ಪ್ರತಿ ಕ್ಷೇತ್ರಕ್ಕೂ ಮನೆ ಬಾಗಿಲಿಗೆ ಹೋಗಿ ಪಕ್ಷದ ಸಂಘಟನೆ ಮಾಡಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಧಿಕಾರ ಬರಬೇಕಂದ್ರೆ ಅವ್ರದ್ದು ಸಹ ಒಂದು ಪಾಲಿದೆ. ಅವರು ಬಹಳಷ್ಟು ಕೆಲಸ ಮಾಡಿದ್ದಾರೆ ಪಕ್ಷಕ್ಕೋಸ್ಕರ. ಹಾಗಾಗಿ ಈ ಬಾರಿ ಅವರಿಗೆ DCM ಹುದ್ದೆಯನ್ನು ಕೊಡಬೇಕು. ದಯಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಕೇಳ್ಕೊಳ್ಳೋದೇನೆಂದರೆ ಅಲ್ಪಸಂಖ್ಯಾತರಲ್ಲಿ ಜಮೀರ್ ಅಹಮದ್ ಸಾಹೇಬರಿಗೆ DCM ಗಿರಿ ಕೊಡಲೇಬೇಕಂತ ಈ ಮುಖಾಂತರ ನಾವು ಕೇಳ್ಕೊಂತೀವಿ. बोलो BZ जमीर अहमद खान के, महात्मा गांधी जी की, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, APJ ಅಬ್ದುಲ್ ಕಲಾಂ ಅವರಿಗೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ನಮ್ಮ ರಾಜ್ಯದಲ್ಲಿ ಬಂದಿದೆ. ಏನು ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಅಧಿಕಾರ ವಹಿಸ್ಕೊಂಡಿದ್ದಾರೆ. ಅದು ಎಲ್ಲ ಅಲ್ಪಸಂಖ್ಯಾತರು ರಾಜ್ಯದಲ್ಲಿ ತುಂಬ ಅತಿ ಹೆಚ್ಚಿನದಾಗಿ ಮತ ಹಾಕಿರುವಂಥ ರಾಜ್ಯ ಅಂದರೆ ಕರ್ನಾಟಕ ರಾಜ್ಯ ಆಗಿದೆ. ಅದಕ್ಕೋಸ್ಕರ 99% ಎಲ್ಲ ಅಲ್ಪಸಂಖ್ಯಾತರು ಓಟ್ ಆಗಿರುವಂಥ ಅಲ್ಪಸಂಖ್ಯಾತರ ನಾಯಕ ಅಗ್ರಗಣ್ಯ ನಾಯಕ ಅಂದರೆ ಜಮೀರ್ ಅಹಮದ್ ಸಾಹೇಬರು. ಇವತ್ತು ಒಂದು ಕ್ಷೇತ್ರ ಅಲ್ಲ, ಅವರು 40ರಿಂದ 50 ಕ್ಷೇತ್ರದಲ್ಲಿ ಸ್ಟಾರ್ ಕ್ಯಾಂಪಿಯನ್ ಆಗಿ ಅವ್ರು ಹೋಗಿರೋದಕ್ಕೆ ಗೆದ್ದಿದೆ ಅಂತ ಬಿಟ್ಟು ಅವ್ರದ್ದೇ KPCC ಅಧ್ಯಕ್ಷರು ಮಾನ್ಯ ರಾಹುಲ್ ಗಾಂಧಿ ಅವರ ವರದಿಯಲ್ಲಿದೆ. ಅಂಥ ನಾಯಕನಿಗೆ ಅವಮರ್ಯಾದೆ ಮಾಡಿರೋದು ಇದು ಸಹಿಸಲಾರದು ಅಪರಾಧ. ಅದಕ್ಕೋಸ್ಕರ ನಮ್ಮೆಲ್ಲ ಅಲ್ಪಸಂಖ್ಯಾತರು, ನಮ್ಮ ಸ್ನೇಹಿತರು ಹೇಳ್ತಿದ್ರು ಮತ್ತು ನಮ್ಮ ನಾಯಕರೆಲ್ಲ ಹೇಳ್ತಿದ್ರು, ನಾವು ಸಾಬ್ರುಗಳು ಮದುವೆ ಆಗಿ ಅವ್ರ ಹೆಂಡತಿಗೆ ಬಿಡೋದಕ್ಕೆ 3 ತಲಾಕು. ನಮ್ಮ ನಾಯಕರನ್ನ ಪರಿಗಣಿಸಲಿಲ್ಲ ಅಂದ್ರೆ ಒಂದೇ ತಲಾಕ್ ಸಾಕು ಅವ್ರಿಗೆ ಬುದ್ಧಿ ಕಳ್ಸಕ್ಕೆ. ಹೌದಲ್ವೇ ಸಾಹೇಬ್ರೆ? ಇಂಥ ನಾಯಕರನ್ನ ಏನಾರ ನೀವು ಕಡೆಗಣಿಸಿದ್ರೆ ನಾವು ತುಂಬಾ ತೀವ್ರವಾದಂತಹ ರಾಜ್ಯದಿಂದ ಉಗ್ರವಾದಂತಹ ಹೋರಾಟವನ್ನು ಮಾಡ್ತೇವೆ. BZ ಜಮೀರ್ ಅಹಮದ್ ಅವರು ಈ ರಾಜ್ಯದ ನಾಯಕ, ನಮ್ಮೆಲ್ಲರ ನಾಯಕ. ಬರೀ ನಮಗೆ ಇಲ್ಲಿ ಯಾರು ಅವ್ರ ಸಂಬಂಧಿಕರಿಲ್ಲ, ಅವ್ರ ನೆಂಟರಿಲ್ಲ, ನಮ್ಮ ಜಿಲ್ಲೆಗೆ, ನಮ್ಮ ಕ್ಷೇತ್ರಕ್ಕೆ ಯಾರು ಬಂದಿಲ್ಲ. ಆದರೂ ಕೂಡ ಅವ್ರ ಬಗ್ಗೆ ಅಭಿಮಾನ ಸೇರ್ಕೊಂಡು ಇಷ್ಟೊಂದು ಜನ ಸೇರಿದ್ದೀವಿ. ಮುಂದೊಂದು ದಿನ ಇನ್ನೂ ಹೆಚ್ಚಿನದಾಗಿ ಸೇರಿ ನಮ್ಮ ನಾಯಕರು ಈಗಲೂ ಬೇಡ ಅಂತಿದ್ದಾರೆ. ಜಮೀರ್ ಅಹಮದ್ ಸಾಹೇಬರು ಎಲ್ಲೂ ಕೂಡ ಸ್ಟ್ರೈಕು, ಪ್ರತಿಭಟನೆ, ವರದಿ ಎಲ್ಲೂ ಮಾಡ್ಕೊಡ್ದು ಅಂತ ಬಿಟ್ಟು ಇದು ಮಾಡ್ತಿದ್ದಾರೆ. ಆದ್ರೆ ಅವ್ರ ಪ್ರೀತಿ ಅಭಿಮಾನಕ್ಕೆ ಎಲ್ಲ ಜಾತಿ ಜನಾಂಗದ ಪ್ರೀತಿಯ ನಾಯಕ ಜಮೀರ್ ಅಹಮದ್ ಖಾನ್ ಅವರು. ಬಾಲಿ ಅಲ್ಪಸಂಖ್ಯಾತರ ನಾಯಕ ಅಲ್ಲ ಅವನು. ಎಲ್ಲ ಹಿಂದುಳಿದ ವರ್ಗ ಆಸ್ಪತ್ರೆಯಿಂದ ಯಾರು ಹೋಗಿ ಕೇಳಿದ್ರೆ 50,000 1 ಲಕ್ಷ ಕೊಟ್ಟು ಹೋಗಪ್ಪ ಖರ್ಚು ಮಾಡ್ಕಂತ ನಾಯಕ. ಎಲ್ಲ ಜಾತಿ ಧರ್ಮದ ಮೀರಿದಂತಹ ಒಬ್ಬ ನಾಯಕನಿಗೆ ಈ ತರ ನಮ್ಮ ಏನು DK ಶಿವಕುಮಾರ್ ಅವರು ಅವ್ರಿಗೆ ಸ್ಥಾನ ಕೊಡದಲ್ಲೇ ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಕ್ಯಾಬಿನೆಟ್ ದರ್ಜೆ ಕೊಡಬೇಕು, ಅದರಲ್ಲೂ ಕೂಡ DCM ಅನ್ನು ಕೊಡಬೇಕು. ಅದು ಅಂತ ನಮ್ಮೆಲ್ಲರ ಅಪೇಕ್ಷೆ ಆಗಿದೆ. ಅದಕ್ಕೋಸ್ಕರ ಈ ಒಂದು ಮಾಧ್ಯಮ ಸ್ನೇಹಿತರೊಂದಿಗೆ ನಾವೊಂದು ಅಭಿಪ್ರಾಯವನ್ನು ಹಂಚ್ಕೊಳ್ತಿದ್ದೀವಿ.